ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋಕತ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ನಾನು ಮುಂದ್ಗಡೆ ಬಣ್ಣದ ಮಾತುಗಳನ್ನ ಮಾತಾಡಿ ನನ್ನ ಬೆನ್ನ ಹಿಂದೆ ನಾಗಪ್ಪನ ಥರ ಬುಸ್ ಅಂತ ಬುಸ್ ಕೊಡೋ ಬೋಳಿ ನನ್ನ ಮಕ್ಕಳಿಗೆ ನನ್ನ ಕಡೆಯಿಂದ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಿದ್ದೀನಿ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನಾವು ಏನೇ ಕೆಲಸ ಮಾಡಿದರೂ ಅದು ಒಳ್ಳೆಯದ್ದ ಅಥವಾ ಕೆಟ್ಟದ್ದ ಅಂತ ನಮಗೆ ಗೊತ್ತಿರುತ್ತೆ. ಅದನ್ನು ಅವ್ರು ಹಂಗೆ ಆಡ್ಕೊತಾರೆ, ಇವ್ರು ಹಿಂಗೆ ಆಡ್ಕೊತಾರೆ ಅಂತ ಬೇರೆಯವ್ರ ಬಗ್ಗೆ ತಲೆ ಕೊಡೋಕ್ಕೆ ಹೋಗಬೇಡಿ. ನೀವು ಮಾಡೋ ಕೆಲಸದ ಬಗ್ಗೆ ನಿಮಗೆ ಫೋಕಸ್ ಇದ್ದರೆ ಸಾಕು. ಬೀದಿಯಲ್ಲಿ ನಾಯಿಗಳ ಕೆಲಸ ಏನು? ಬೌ 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 ಅಂತ ಬೊಗಳೋದೆ. ಅದ್ರ ಕೆಲಸನೇ ಅದು. ಅದು ಒಳ್ಳೆಯದಕ್ಕೂ ಬೊಗಳುತ್ತೆ, ಕೆಟ್ಟದಕ್ಕೂ ಬೊಗಳುತ್ತೆ. ಆ್ಯಕ್ಚುಲಿ ಬೊಗಳೋ ನಾಯಿಗೆ ಗೊತ್ತಿರಲ್ಲ ನಾವು ಮಾಡೋ ಕೆಲಸ ಒಳ್ಳೆಯದಾ ಕೆಟ್ಟದ್ದ ಅಂತ. ಹಂಗಾಗಿ ಅದು ಎಲ್ಲದಕ್ಕೂ ಬೊಗಳುತ್ತೆ. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಂದಲ್ಲ ಒಂದು ದಿನ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ ಅದರಲ್ಲೇ ತೋರಿಸಿ. ನೀವೇನು ಮಾಡ್ತಿದ್ದೀರಾ, ನೀವೇನು ಅಂತ ಅದರಲ್ಲೇ ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ಅವು ಬೊಗಳ್ತವೆ ಅಂತ ನೀವು ಅದೇ ಕೆಲಸಕ್ಕೆ ಇಳಿಯೋಕ್ಕೆ ಹೋಗಬೇಡಿ. ನಾನು ಹೇಳೋದಿಷ್ಟೇ. ನಾನು ಹೇಳ್ತಿದ್ದೀನಿ, ನನಗೆ ಅನುಭವ ಆಗಿರೋದನ್ನು ಹೇಳ್ತಿದ್ದೀನಿ. ನಾನು ಇವಾಗ ವೀಡಿಯೋ ಹಾಕ್ತಿದ್ದೀನಿ, ವೀಡಿಯೋ ಮಾಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ನನ್ನ ಬಗ್ಗೆನೇ ಆಡ್ಕೊತಾರೆ. ಅದು ಬೇರೆ ಮಾತು. ಅದಕ್ಕೆ ಒಂದಲ್ಲ ಒಂದು ದಿನ ನಾನು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನೋ ಒಂದು ಮಾಡಿ ಅದಕ್ಕೆ ನಾನು ತಕ್ಕ ಉತ್ತರ ಅವ್ರಿಗೆ ಕೊಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಅಲ್ಲಿವರೆಗೂ ನಾನು ಇದನ್ನು ನಿಲ್ಲಿಸಲ್ಲ. ಯಾಕಂದರೆ ನಾನೇನು ಕೆಟ್ಟದ್ದನ್ನು ಮಾಡ್ತಿಲ್ಲ. ಯಾರ ಮನೆಯೂ ಹಾಳು ಮಾಡ್ತಿಲ್ಲ, ಯಾರ ಮನೆಯೂ ಕಳ್ತನನೂ ಮಾಡ್ತಿಲ್ಲ, ಯಾರ ಮನೆಯೂ ದರೋಡೆನೂ ಮಾಡ್ತಿಲ್ಲ, ಯಾರ್ದು ಜೀವನೂ ತೆಗಿತಿಲ್ಲ. ನನ್ನ ಮೊಬೈಲು ನನ್ನ ಇಷ್ಟ. ನಾನು ಒಳ್ಳೊಳ್ಳೆ ನನಗೇನು ಇಷ್ಟ ಆಗುತ್ತೋ ನಾನು ಆ ಥರ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಅಷ್ಟೇ. ನನ್ನ ಬಗ್ಗೆ ಮಾತಾಡೋರು ಹಂಗೆ ಮಾತಾಡ್ತಾನೆ ಕೂತಿರಲಿ. ಒಂದಲ್ಲ ಒಂದು ದಿನ ನಿಮಗೆ ತಕ್ಕ ಉತ್ತರ ನಾನು ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನನ್ನ ಫಾಲೋ ಮಾಡೋರು ಹೆಣ್ಮಕ್ಳಿಗೆ ನಾನು ಹೇಳೋದಷ್ಟೇ, ನೀವೇನೇ ಕೆಲಸ ಮಾಡಬೇಕಾದ್ರೂ ನಿಮಗೆ ಅದ್ರ ಮೇಲೆ ನಂಬಿಕೆ ಇದ್ದರೆ ಸಾಕು. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ, ನನ್ನ ವ್ಲಾಗ್ಸು, ನಮ್ಮ ಕಂಟೆಂಟು ನಿಮಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಮತ್ತು ನಿಮಗೆ ಯಾವುದಾದ್ರೂ ನೆಕ್ಸ್ಟ್ ವ್ಲಾಗು ಇದೇ ಥರ ಬೇಕು ಸಿಸ್ ಅಂತ ಹೇಳೋ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಆ ರೀತಿ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಇವತ್ತಿನ ದಿನ ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ನಾಗಪ್ಪ ಎಲ್ರಿಗೂ ಒಳ್ಳೆಯದನ್ನು ಮಾಡಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.